ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲೀಶಲ್ಸ್ ಲೈಫ್ ಸ್ಟೈಲ್. ನೀವು ನನ್ನ ಚಾನೆಲ್ಗೆ ಹೊಸಬ್ರಾಗಿದ್ರೆ ನನ್ನ ಹೆಸರು ಲೀಶಲ್ ಅಂತ ಕಾರ್ಕಳದಿಂದ ಕನ್ನಡ ಬ್ಲಾಗ್ಸ್ ಮಾಡ್ತೀನಿ. ಮತ್ತು ನೀವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಒತ್ತಿ, ಸೊ ದಾಟ್ ನಿಮ್ಗೆ ನೋಟಿಫೈ ಆಗುತ್ತೆ ನಾನು ಯಾವ್ದಾದ್ರು ಹೊಸ ವಿಡಿಯೋಸ್ ಹಾಕಿದಾಗ. ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಡಿಫ್ರೆಂಟ್ ಸ್ಟೈಲ್ ನಲ್ಲಿ ಚಪಾತಿನ ಮಾಡ್ತಾ ಇದ್ದೇನೆ. ದಿನಾಲು ಚಪಾತಿ ತಿಂದು ತಿಂದು ನನ್ಗಂತೂ ಬೋರ್ ಆಗಿದೆ, ನಿಮ್ಗೂ ಬೋರ್ ಆಗಿದೆ ಅನ್ಸುತ್ತೆ. ಆಗಿಲ್ಲ ಅಂದ್ರೆ ಒಂದ್ಸಲ ಟ್ರೈ ಮಾಡಿ. ಸೊ ಈ ಸ್ಟೈಲ್ ಅಲ್ಲಿ ನೀವು ಚಪಾತಿ ಟ್ರೈ ಮಾಡಿದ್ರೆ ನಿಮ್ಗೆ ಸಪ್ರೇಟ್ ಆಗಿ ಒಂದು ಪಲ್ಯ ಅಂತ ಮಾಡ್ಬೇಕಂತ ಇಲ್ಲ. ಸೊ ವಿದೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲಿಗೆ ನಾನಿಲ್ಲಿ ತಕೊಂಡಿದ್ದೇನೆ ಒಂದು ದೊಡ್ಡ ಟೊಮ್ಯಾಟೊ ಮತ್ತು ಒಂದು ದೊಡ್ಡ ಈರುಳ್ಳಿ. ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಇದಕ್ಕೆ ಆಡ್ ಮಾಡ್ತಾ ಇದ್ದೇನೆ ಅರ್ಧ ಚಮಚದಷ್ಟು ಮೆಣಸಿನ ಹುಡಿ, ಅರ್ಧ ಚಮಚದಷ್ಟು ಜೀರಿಗೆ, 1 ಚಮಚ ಗರಂ ಮಸಾಲ ಹುಡಿ, ಅರ್ಧ ಚಮಚ ಧನಿಯಾ ಹುಡಿ ಮತ್ತು 2 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನು ಗ್ರೈಂಡ್ ಮಾಡ್ತಾ ಇದ್ದೇನೆ. ಗ್ರೈಂಡ್ ಮಾಡಿದಾಗ ಈ ತರ ಮಸಾಲ ರೆಡಿ ಆಗಿದೆ. ಈಗ ಒಂದು ಪಾತ್ರೆಯಲ್ಲಿ 4 ದೊಡ್ಡ ಚಮಚದಷ್ಟು ಗೋಧಿ ಹಿಟ್ಟನ್ನು ತಗೊಳ್ತಾ ಇದ್ದೇನೆ. ಈಗ ಇದಕ್ಕೆ 2 ಚಮಚದಷ್ಟು ಎಣ್ಣೆಯನ್ನು ಆಡ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ಸ್ವಲ್ಪ ನೀರು ಆಡ್ ಮಾಡ್ಕೊಳ್ತಾ ಇದ್ದೇನೆ ಮತ್ತು ಆಗಲೇ ರುಬ್ಬಿಕೊಂಡ ಮಸಾಲವನ್ನು ಕೂಡ ಸೇರಿಸ್ತಾ ಇದ್ದೇನೆ. ಈಗ ನಾವು ನಾರ್ಮಲ್ ಚಪಾತಿಗೆ ಹೇಗೆ ಕಲಸಿಕೊಳ್ತೇವಲ್ಲ ಆ ತರನೇ ನಾನಿಲ್ಲಿ ಕಲಸಿಕೊಳ್ತಾ ಇದ್ದೇನೆ. ಈಗ ಕಲಸಿಕೊಂಡ ಹಿಟ್ಟು ಚಂದ ಹದಕ್ಕೆ ಬಂದಿದೆ. ಈಗ ಇದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಉಂಡೆ ರೀತಿ ರೆಡಿ ಮಾಡಿಕೊಂಡು ನಂತರ ಚಪಾತಿ ತರ ಲಟ್ಟಿಸಿ ಕಾಯಿಸಿದರೆ ಡಿಫ್ರೆಂಟ್ ಸ್ಟೈಲ್ ಆದ ಚಪಾತಿ ಈಸ್ ರೆಡಿ ಟು ಸರ್ವ್. ನನ್ನ ಫಸ್ಟ್ ಮಿನಿ ವ್ಲಾಗ್ ಅಲ್ಲಿ ಕೇಳ್ತಿದ್ರಲ್ಲ ಚಪಾತಿ ಎಲ್ಲಿದೆ ಚಪಾತಿ ಎಲ್ಲಿದೆ ಅಂತ ತುಂಬಾ ಮಂದಿ ಕಮೆಂಟ್ ಮಾಡಿದ್ರಲ್ಲ, ಅವರಿಗೆಲ್ಲ ಸ್ಪೆಷಲಿ ಡೆಡಿಕೇಟ್ ಮಾಡಿದ್ದೇನೆ ಈ ನನ್ನ ಚಪಾತಿ ವಿಡಿಯೋ. ಎಂಜಾಯ್. ನಿಮ್ಗೆ ಇವತ್ತಿನ ಈ ರೆಸಿಪಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ನೀವು ಟ್ರೈ ಮಾಡ್ಕೊಂಡು ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಇನ್ನಷ್ಟು ಹೊಸ ಕಂಟೆಂಟ್ ಜೊತೆ ಬರ್ತೀನಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್, ಬಾಯ್ ಬಾಯ್.